ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾಸ್ ವರ್ಡ್ ಇನ್ ಕನ್ನಡ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು PCOD ಯಾವ ರೀತಿ ಅವಾಯ್ಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ. ಇದಂತೂ 100% ಎಲ್ಲರಿಗೂ ವರ್ಕ್ ಆಗುತ್ತೆ. ಅಂದರೆ ಯಾರೆಲ್ಲ PCOD ಪ್ರಾಬ್ಲಮ್ಸ್ ಇರುತ್ತೆ ಸೊ ಅವ್ರಿಗೆ ಇದು 100% ವರ್ಕ್ ಆಗುತ್ತೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನ ಮರಿಬೇಡಿ. ಇಂಡಿಯಾದಲ್ಲಿ 6 ಜನ ಲೇಡೀಸಲ್ಲಿ 5 ಜನ ಲೇಡೀಸ್ಗೆ PCOD ಪ್ರಾಬ್ಲಮ್ ಇರುತ್ತೆ. ಸೊ ಏನು ರೀಸನ್ನು? ಒಂದು ಒಬಿಸಿಟಿ ಅಂದರೆ ಓವರ್ ವೆಯ್ಟ್ ಆಗಿರ್ಬೋದು, ಇಲ್ಲ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಆಗಿರ್ಬೋದು, ಮತ್ತು ಜೆನೆಟಿಕ್ಕಿಂದ ಬಂದಿರ್ಬೋದು. PCOD ಪ್ರಾಬ್ಲಮ್ಸ್ ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ಒಂದು ನಮ್ಮ ಪೀರಿಯಡ್ ಅನ್ನೋದು ಆಗೋದಿಲ್ಲ. ಅಂದರೆ ರೆಗ್ಯುಲರ್ ಆಗ ಅಲ್ಲ, ಕೆಲವೊಬ್ಬರಿಗೆ 6 ಮಂತ್ 7 ಮಂತ್ ಆದ್ರೂ ಪೀರಿಯಡ್ ಆಗೋದಿಲ್ಲ. ಮತ್ತು ಹೇರ್ ಫಾಲ್ ತುಂಬ ಆಗುತ್ತೆ, ಮತ್ತು ಫೇಸಲ್ಲಿ ಹ್ಯಾಕ್ನೆ ಆಗೋದು, ಮತ್ತು ತುಂಬ ಅನ್ಕಂಫರ್ಟಬಲ್ ಆಗಿರ್ತಾರೆ ಅವರು. ಯಾರೆಲ್ಲ PCOD ಪ್ರಾಬ್ಲಮ್ಸ್ ಇರುತ್ತೆ ಅವರೆಲ್ಲ. ಸೊ ಇದರಿಂದ ನಾವು ಯಾವ ರೀತಿ ಓವರ್ಕಮ್ ಆಗ್ಬೋದು, ಇದರಿಂದ ಯಾವ ರೀತಿ ನಾವು ಹೊರಗೆ ಬರ್ಬೋದು ಅನ್ನೋದನ್ನ ನಾನು ನಿಮಗೆ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ. ಏನಪ್ಪ ಅಂತ ಹೇಳಿದರೆ, ನನಗೆ ಆಲ್ಮೋಸ್ಟ್ 2 ಇಯರ್ ಬ್ಯಾಕ್ ನನಗೂ ಕೂಡ PCOD ಪ್ರಾಬ್ಲಮ್ ಆಗಿತ್ತು. ಹೆಂಗೆ ಅಂತ ಹೇಳಿದರೆ, ಆಲ್ಮೋಸ್ಟ್ 2 ಮಂತ್ಸ್ 4 ಮಂತ್ಸ್ ಆದ್ರೂ ನನಗೆ ಪೀರಿಯಡ್ ಆಗಲಿಲ್ಲ. ಫಸ್ಟ್ ರೆಗ್ಯುಲರ್ ಆಗಿ ಪೀರಿಯಡ್ ಇತ್ತು. ಅಂದರೆ 2 ಮಂತ್ಸ್ ಬಿಫೋರ್ ಆಗೋದಿಲ್ಲ, 2 ಮಂತ್ಸ್ ಆಫ್ಟರ್ ಆಗೋದು, ಅಷ್ಟು ಬಿಟ್ಟರೆ ರೆಗ್ಯುಲರ್ ಆಗಿತ್ತು ಪೀರಿಯಡ್. ಯಾವತ್ತೂ ಕೂಡ 1 ಮಂತ್ ಕೂಡ ಡಿಲೇ ಆಗ್ತಾ ಇರಲಿಲ್ಲ ಪೀರಿಯಡ್ ಅನ್ನೋದು. ಸೊ ಸಡನ್ನಾಗಿ ಪೀರಿಯಡ್ ಆಗಲಿಲ್ಲ. ಸೊ ನಾನು ಮೋಸ್ಟ್ಲಿ ಪ್ರೆಗ್ನೆನ್ಸಿ ಇರ್ಬೋದೇನೋ ಅಂತ ಪ್ರೆಗ್ನೆನ್ಸಿ ಚೆಕ್ ಮಾಡಿಕೊಂಡೆ, ಪ್ರೆಗ್ನೆನ್ಸಿ ನೆಗೆಟಿವ್ ಇತ್ತು, ಬಟ್ ಪೀರಿಯಡ್ ಆಗಲಿಲ್ಲ. ತುಂಬ ಜನ ಏನು ಮಾಡ್ತಾರೆ, ಪೀರಿಯಡ್ ಆಗಿಲ್ಲ ಅಂತ ಹೇಳಿದರೆ ಆಲ್ಮೋಸ್ಟ್ ಅದೇ ಪ್ರೆಗ್ನೆನ್ಸಿ ಚೆಕ್ ಮಾಡ್ತಾರೆ, ಇಲ್ಲ ಇದ್ರೆ ಮನೆ ಹೋಮ್ ಮೇಡ್ ರೆಮಿಡೀಸ್ನ ಟ್ರೈ ಮಾಡ್ಲಿಕ್ಕೆ ನೋಡ್ತಾರೆ, ಅಂದರೆ ಯೂಟ್ಯೂಬಲ್ಲಿ ನೋಡ್ಕೊಂಡು. ಸೊ ನಾನು ಕೂಡ ಅದೇ ಥರ ಯೂಟ್ಯೂಬಲ್ಲಿ ನೋಡ್ಕೊಂಡು ತುಂಬ ಹೋಮ್ ರೆಮಿಡೀಸ್ನ ಟ್ರೈ ಮಾಡಿದೆ. ಇಂಥದ್ದು ಮಾಡಿಲ್ಲ ಅನ್ನಂಗಿಲ್ಲ, ಕೆಲವೊಂದಿದೆ ಯೂಟ್ಯೂಬಲ್ಲಿ ತುಂಬ ಎಫೆಕ್ಟಿವ್ ಹೋಮ್ ರೆಮಿಡೀಸ್ ಅಂತ, ಮತ್ತು ಅವು ಕಮೆಂಟ್ಸ್ ನೋಡಿದರೆ ಎಲ್ಲ ಪಾಸಿಟಿವ್ ಇದೆ. ಸೊ ನಾನು ಕೂಡ ಅವನ್ನೆಲ್ಲ ಟ್ರೈ ಮಾಡಿದೆ, ಬಟ್ ನನಗೆ ಯಾವುದು ಕೂಡ ವರ್ಕ್ ಆಗಲಿಲ್ಲ. ರೆಗ್ಯುಲರಾಗಿ ಕೂಡ ಕುಡ್ದಿದ್ದೀನಿ. ಆಮೇಲೆ ಮಸಾಜ್ ಟೆಕ್ನಿಕ್ ಅಂತ ಹೇಳಿ ಅದನ್ನು ಕೂಡ ಟ್ರೈ ಮಾಡಿದ್ದೀನಿ, ಬಟ್ ಆಗಲಿಲ್ಲ. 3 ಮಂತ್ಸ್ ಆಯಿತು, 4 ಮಂತ್ಸ್ ಆಯಿತು, ಪೀರಿಯಡ್ ಆಗಲಿಲ್ಲ. ಸೊ ಆಮೇಲೆ ಓಕೆ, ಡಿಲೇ ಮಾಡೋದು ಬೇಡ ಅಂತ ಹೇಳಿ, ಯಾಕೆಂತಂದರೆ ಮೈಂಡಿಗೆ ಏನೇನೋ ಬಂದುಬಿಡುತ್ತೆ ಈ ಕೆಲವೊಂದು ವೀಡಿಯೋಸ್ನ ನೋಡಿದ ಮೇಲೆ. ಓಕೆ, ನಮ್ಮ ಹೆಲ್ತನ್ನ ಹಾಳು ಮಾಡ್ಕೊಳೋದು ಬೇಡ ಅಂತ ಹೇಳಿ ನಾನೇನು ಮಾಡಿದೆ, ಡಾಕ್ಟರ್ ಹತ್ರ ಹೋದೆ. ಡಾಕ್ಟರ್ ಏನು ಮಾಡಿದರು, 1 ಮಂತ್ ಡಿಲೇ ಆದ್ರೂ ನೀವು ಬಂದಿಲ್ವಲ್ಲ, ಅಟ್ಲೀಸ್ಟ್ ಒಂದು ಸಲ ಕನ್ಸಲ್ಟ್ ಆಗಬೇಕಲ್ಲ ಪೀರಿಯಡ್ ಸ್ಟಾಪ್ ಆದಮೇಲೆ, 3 ಮಂತ್ 4 ಮಂತ್ಸ್ ಆದರೂ ಬಂದಿಲ್ವಲ್ಲ ಅಂತ ಹೇಳಿ ಏನು ಮಾಡಿದರು, ಫಸ್ಟ್ ನನಗೆ ಟ್ಯಾಬ್ಲೆಟ್ಸ್ನ ಕೊಟ್ಟರು. ಸೊ ಅಂದರೆ ಪೀರಿಯಡ್ನ ತರಿಸ್ಲಿಕ್ಕೆ ಟ್ಯಾಬ್ಲೆಟ್ನ ಕೊಟ್ಟರು. ಈ ಟ್ಯಾಬ್ಲೆಟ್ಸ್ ಹಾಕ್ಕೊಂಡಾದ್ಮೇಲೆ ಮತ್ತೆ ಪೀರಿಯಡ್ ಏನಾದರೂ ಸ್ಟಾಪ್ ಆಯಿತು ಅಂತ ಹೇಳಿದರೆ ನೀವು ಮತ್ತೆ ಬರಬೇಕಾಗುತ್ತೆ ಅಂತ ಹೇಳಿ, ಅವ್ರು ಅಂದರೆ ಪರ್ಟಿಕ್ಯುಲರ್ PCODನೇ ಅಂತ ಹೇಳಲಿಲ್ಲ. ಸೊ ಟ್ಯಾಬ್ಲೆಟ್ಸ್ನ ಕೊಟ್ಟರು. ಆ ಟ್ಯಾಬ್ಲೆಟ್ಸ್ನ ತೊಗೊಂಡೆ, ಹಾಕ್ಕೊಂಡೆ. ಸೊ ವಿತಿನ್ 10 ಡೇಸಲ್ಲೇನೋ ಹಾಕಿ ಸ್ಟಾಪ್ ಮಾಡಿ ಆದಮೇಲೆ 10 ಡೇಸಿಗೆ ನನಗೆ ಪೀರಿಯಡ್ ಅನ್ನೋದು ಆಯಿತು. ನಾರ್ಮಲಾಗಿ ರೆಗ್ಯುಲರಾಗಿ ಪೀರಿಯಡ್ ಆಯಿತು, 5 ಡೇಸ್ ಸ್ಟಾಪ್ ಆಯಿತು. ಸೊ ಅದಾದಮೇಲೆ ಓಕೆ, ರಿಲ್ಯಾಕ್ಸ್ ಆದೆ. ಓಕೆ, ಪೀರಿಯಡ್ ರೆಗ್ಯುಲರಾಗಿ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ. ಮತ್ತೆ ಏನಾಯಿತು, ಮತ್ತೆ ಪೀರಿಯಡ್ ಬರಲಿಲ್ಲ. 3 ಮಂತ್ಸ್ ಆಯಿತು, ಮತ್ತೆ ಪೀರಿಯಡ್ ಬರಲಿಲ್ಲ. ಸೊ ಹೆಂಗೆ ಈ ಡಾಕ್ಟರ್ ಹತ್ರ ಹೋಗೋದು? ಏಕೆಂತಂದರೆ ಅವ್ರು ಆಲ್ಮೋಸ್ಟ್ ಎಲ್ಲ ನಂದು ಸ್ಕ್ಯಾನ್ ಎಲ್ಲ ಮಾಡಿ ಹೇಳಿದ್ದಾರೆ. ಅಂದರೆ ಈಗ ಅವರು ನನ್ನ ಹೆಲ್ತ್ನ ಈಗ ನಾವು ಒಬ್ರಿಗೆ ತೋರಿಸ್ತಾ ಇದ್ದೀವಿ ಅಂತ ಹೇಳಿದ್ಮೇಲೆ ಅವ್ರಿಗೆ ಈಗ ನಮ್ಮ ಹೆಲ್ತ್ ಬಗ್ಗೆ ಗೊತ್ತಿರುತ್ತೆ, ನಮ್ಮ ಕಂಡೀಷನ್ ಬಗ್ಗೆ ಗೊತ್ತಿರುತ್ತೆ. ಈಗ ಮತ್ತೆ ಬೇರೆ ಡಾಕ್ಟರ್ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ. ಓಕೆ, ನೋಡೋಣ ಅಂತೇಳಿ ಆ ಡಾಕ್ಟರ್ ಹತ್ರ ಹೋದ್ಮೇಲೆ ಅವ್ರು ಹೇಳಿದರು, ಏನಕ್ಕೆ ಬರಲಿಲ್ಲ ನೀವು? 1 ಮಂತ್ ಆದಮೇಲೆ ಮತ್ತೆ ಪೀರಿಯಡ್ ಬಂದಿಲ್ಲ ಅಂತೇಳಿ ನೀವು ಬರಬೇಕಿತ್ತಲ್ವ, ಮತ್ತೆ ಯಾಕೆ ಬರಲಿಲ್ಲ ಅಂತ ಹೇಳಿ. ಸೊ ಮತ್ತೆ ಪೀರಿಯಡ್ ಆಗ್ತಿಲ್ಲ ಅಂದರೆ ಓಕೆ, ಇದು PCOD ಥರನೇ ಇದೆ, ಬಟ್ ನಿಮ್ಮ ಹೈಟಿಗೆ ನಿಮ್ಮ ವೆಯ್ಟ್ ಕರೆಕ್ಟಾಗಿದೆ, ಬಟ್ ಇನ್ನೂ ನೀವು ವೆಯ್ಟ್ ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೇಳಿದರು. ಓಕೆ ಸರಿ ಅಂತ ಹೇಳಿ ಅವರು ನನಗೆ ಟ್ಯಾಬ್ಲೆಟ್ಸ್ನ ಕೊಟ್ಟರು. ಕಂಟಿನ್ಯೂಸ್ ಆಗಿ ಟ್ಯಾಬ್ಲೆಟ್ಸ್ ತೊಗೋಬೇಕು, ಅಪ್ ಟು 3 ಮಂತ್ಸ್ ತೊಗೋಬೇಕು ಈ ಟ್ಯಾಬ್ಲೆಟ್ಸ್ನ ಅಂತ. ಅದು ಏನು ಟ್ಯಾಬ್ಲೆಟ್ಸು? ಬರ್ತ್ ಕಂಟ್ರೋಲ್ ಟ್ಯಾಬ್ಲೆಟ್ಸ್. ನನಗೆ ಅವಾಗಷ್ಟು ಐಡಿಯಾ ಇರಲಿಲ್ಲ. ಓಕೆ, ಪೀರಿಯಡ್ ಬಂದರೆ ಸಾಕು ಅಂತ ಹೇಳಿ ಏನು ಮಾಡಿದೆ ನಾನು, ಓಕೆ ಟ್ಯಾಬ್ಲೆಟ್ಸ್ನ ತೊಗೊಂಡು, ಅವೇನು 100 ರೂಪಾಯಿ 200 ರೂಪಾಯಿ ಟ್ಯಾಬ್ಲೆಟ್ಸ್ ಅಲ್ಲ, ಮೋರ್ ದ್ಯಾನ್ 600-700 ರುಪೀಸ್ ಟ್ಯಾಬ್ಲೆಟ್ಸ್. ಸೊ ಆ ಟ್ಯಾಬ್ಲೆಟ್ಸ್ನ ತೊಗೊಂಡು ಹಾಕ್ಕೊಳ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಬಟ್ ಅದು ತುಂಬ ಸೈಡ್ ಎಫೆಕ್ಟ್ಸ್ ಇತ್ತು. ಅಂದರೆ ಏನು ವಾಮಿಟಿಂಗ್ ಆಗಿರ್ಬೋದು, ನಾಸಿಯಾ ಹೆವಿ ಆಗಿತ್ತು. ಹೆಂಗೆ ಅಂತ ಅಂದರೆ, ಇಷ್ಟು ಕಷ್ಟಪಡೋದಕ್ಕಿಂತ ಒಂದು ಮಗುನ ಮಾಡ್ಕೊಬೋದಿತ್ತು ಅಷ್ಟು. ಅಂದರೆ ಈಗ ನಾನು ಪ್ರೆಗ್ನೆನ್ಸಿಗೆ ಅಂತೇಳಿದ್ರೆ ಈ ವಾಮಿಟಿಂಗ್ ಇದನ್ನು ನೋಡಿಕೊಂಡೆ ನಾನು ಸೆಕೆಂಡ್ ಪ್ರೆಗ್ನೆನ್ಸಿ ನಾನು ಅವಾಯ್ಡ್ ಮಾಡ್ತಾ ಇರೋದು. ಸೊ ಇಷ್ಟು ಕಷ್ಟಪಡೋದು ಒಂದು ಮಗುದೇ ಮಾಡ್ಕೊಳ್ಬೋದಿತ್ತಲ್ಲ ಆರಾಮಾಗೆ ಅಂದ್ಕೊಂಡು ಆ ಥಾಟ್ಸ್ ಎಲ್ಲ ಬರ್ತಾಯಿತ್ತು. ಆ ಟ್ಯಾಬ್ಲೆಟ್ಸ್ ನನಗೆ ತೊಗೊಳ್ಲಿಕ್ಕೆ ಆಗಲಿಲ್ಲ. ತೊಗೊಂಡೆ ಆಲ್ಮೋಸ್ಟ್ 10 ಡೇಸ್ ಟ್ರೈ ಮಾಡಿದೆ, ತೊಗೊಳ್ಳೇಬೇಕು ಪೀರಿಯಡ್ ಮತ್ತೆ ನಾನು ವಾಪಸ್ ತೊಗೋಬೇಕು ಅಂತ ಹೇಳಿದರೆ ಈ ಹಾರ್ಮೋನ್ ಟ್ಯಾಬ್ಲೆಟ್ಸ್ ನಾನು ತೊಗೊಳ್ಳೇಬೇಕು ಅಂತ ತೊಗೊಂಡೆ. ಅವು ಬರ್ತ್ ಕಂಟ್ರೋಲ್ ಪಿಲ್ಸ್, ಬಟ್ ಅವು ತೊಗೊಳ್ಳೇಬಾರ್ದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಬಟ್ ತುಂಬ ಜನ ಡಾಕ್ಟರ್ಸ್ ಸಜೆಷನ್ ಮಾಡ್ತಾರೆ, ಇವು ತೊಗೋಬೇಡಿ, ನಮ್ಮ ಲೈಫ್ ಸ್ಟೈಲ್ನ ನಾವು ಚೇಂಜ್ ಮಾಡ್ಕೊಳ್ಳಿ, ಸೊ ಆಟೋಮೆಟಿಕಲಿ ಪೀರಿಯಡ್ ಬರುತ್ತೆ ಅಂತ ತುಂಬ ಜನ ಡಾಕ್ಟರ್ಸ್ ಹೇಳ್ತಾರೆ. ಬಟ್ ಕೆಲವೊಂದು ಡಾಕ್ಟರ್ಸ್ ಬಿಸ್ನೆಸ್ ಮೈಂಡಾಗೇ ಇರ್ತಾರೆ ಅಲ್ವಾ.
ಸೊ ಕೆಲವೊಂದು ಡಾಕ್ಟರ್ಸು ಅಷ್ಟೆಲ್ಲ ಪ್ರಿಸ್ಕ್ರೈಬ್ ಮಾಡೋದಿಲ್ಲ. ಸೊ ಆ್ಯಕ್ಚುಲಿ ಅವು ತೊಗೋಬಾರ್ದು ಯಾರನ್ನು ಬರ್ತ್ ಕಂಟ್ರೋಲ್ ಪಿಲ್ಸ್ ನಾವು ಈಗ ಪ್ರೆಸೆಂಟ್ಗೆ ತೊಗೊಂಡ್ರೆ ಸೊ ಫ್ಯೂಚರಲ್ಲಿ ನಾವು ತುಂಬ ರೀತಿ ಪ್ರಾಬ್ಲಮ್ಸ್ನ ನಾವು ಫೇಸ್ ಮಾಡಬೇಕಾಗುತ್ತೆ. ಸೊ ನನಗೆ ಓಕೆ ಪೀರಿಯಡ್ ಬಂದರೆ ಸಾಕು ಅಂತ ಅವಾಗ ಈ 2 ಇಯರ್ ಬ್ಯಾಕು ಆ ಟ್ಯಾಬ್ಲೆಟ್ಸ್ನ ತೊಗೊಂಡೆ, 10 ಡೇಸ್ ತೊಗೊಂಡೆ ಅಷ್ಟೇ. ನಂಗೆ ಆ ಟ್ಯಾಬ್ಲೆಟ್ಸ್ ತೊಗೊಳ್ಲಿಕ್ಕಾಗಲಿಲ್ಲ. ಆಮೇಲೆ ಸ್ಟಾಪ್ ಮಾಡಿದೆ. ಏಕೆಂತಂದರೆ ಅಷ್ಟೊಂದು ವಾಮಿಟಿಂಗ್ ಇತ್ತು, ನಾನು ಸ್ಟಾಪ್ ಮಾಡಿದೆ. ಆಮೇಲೆ ಓಕೆ ನನಗೆ 4 ಮಂತ್ಸ್ ಮತ್ತೆ ರೆಗ್ಯುಲರಾಗಿ ಪೀರಿಯಡ್ ಆಯಿತು. ಮತ್ತೆ 4 ಮಂತ್ ಆದಮೇಲೆ ಮತ್ತೆ ಪೀರಿಯಡ್ ಸ್ಟಾಪ್ ಆಯಿತು. ಸೊ ಎಂತ ಇದು ಈ ಥರ ಆಗ್ತಿದೆಯಲ್ಲ ಅಂತ ಹೇಳಿದಾಗ ಮತ್ತೆ ನಾನು ಬೇರೆ ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡಿದ್ಮೇಲೆ ಅವ್ರು ಹೇಳಿದ್ದು ಇಷ್ಟನೇ, ನೀವು ಟ್ಯಾಬ್ಲೆಟ್ಸ್ ತೊಗೊಳ್ಳೋದು ಮೆನೋಪೋಸ್ ಆಗಿರೋರು ಕೂಡ ಈ ಟ್ಯಾಬ್ಲೆಟ್ಸ್ನ ತೊಗೊಂಡ್ರೆ ಅವ್ರ ಪೀರಿಯಡ್ ಬರುತ್ತೆ ಅಂತ ಹೇಳಿದ್ರೆ, ಈಗ 45-50 ಆದಮೇಲೆ ಯಾರಿಗೆಲ್ಲ ನಮ್ಮ ಪೀರಿಯಡ್ ಸ್ಟಾಪ್ ಆಗಿರುತ್ತೆ, ಅಂದರೆ ಅವ್ರ ಏಜ್ ಆದಮೇಲೆ ಯಾರಿಗೆಲ್ಲ ಪೀರಿಯಡ್ ಸ್ಟಾಪ್ ಆಗಿರುತ್ತೆ ಅವರು ಈ ಟ್ಯಾಬ್ಲೆಟ್ಸ್ನ ತೊಗೊಂಡ್ರು ಕೂಡ ಅವ್ರಿಗೆ ಪೀರಿಯಡ್ ಬರುತ್ತೆ. ಇದು ನ್ಯಾಚುರಲ್ ಆಗಿ ಬರೋದಿಲ್ಲ, ನಾವು ಆರ್ಟಿಫಿಷಿಯಲಾಗಿ ನಾವು ಪೀರಿಯಡ್ನ ತರಿಸೋ ಅಂಥದ್ದು. ಸೊ ಈ ಥರ ಯಾವುದೇ ಕಾರಣಕ್ಕೂ ನೀವು ಟ್ಯಾಬ್ಲೆಟ್ಸ್ನ ತೊಗೊಳ್ಬೇಡಿ. ಕಂಪ್ಲೀಟಾಗಿ ನೀವು ನ್ಯಾಚುರಲಾಗಿ ಪೀರಿಯಡ್ ಬಂದ್ರೇ ಅದು ಮೆನ್ಸ್ಟ್ರಲ್ ಪೀರಿಯಡ್ ನಿಮ್ದು ಆಗ್ತಿದೆ ಅಂತ ಹೇಳಿ. ಅಷ್ಟು ಬಿಟ್ಟು ನೀವು ಟ್ಯಾಬ್ಲೆಟ್ಸ್ನ ತೊಗೊಂಡು ನೀವು ಪೀರಿಯಡ್ನ ತರಿಸಿದ್ರೆ ಅದು ನಾವೇನಂತ ಹೇಳ್ತೀವಿ ಪೀರಿಯಡ್ ಅಂತ ರೆಗ್ಯುಲರಾಗಿ ಪೀರಿಯಡ್ ನಿಮಗೆ ಆಗಿದೆ ಅಂತ ನಾವು ಅದನ್ನು ಕನ್ಸಿಡರ್ ಮಾಡೋದಿಲ್ಲ. ಇದು ನ್ಯಾಚುರಲ್ ಆಗಿ ಪೀರಿಯಡ್ ಬಂದ್ರೇ ನಿಮ್ಮದು ಏನು ಮಂತ್ಲಿ ಸೈಕಲ್ ಕರೆಕ್ಟಾಗಿದೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಏಜ್ ಆಗಿರೋರು, ಪೀರಿಯಡ್ ಸ್ಟಾಪ್ ಆಗಿರೋರು ಕೂಡ ಈ ಟ್ಯಾಬ್ಲೆಟ್ನ ತೊಗೊಂಡ್ರೆ ಅವ್ರಿಗೆ ಪೀರಿಯಡ್ ಬರುತ್ತೆ. ಸೊ ಈ ಥರ ಟ್ಯಾಬ್ಲೆಟ್ಸ್ನ ನೀವು ತೊಗೊಳ್ಬೇಡಿ. ನಿಮ್ಮ ಲೈಫ್ ಸ್ಟೈಲ್ನ ನೀವು ಚೇಂಜ್ ಮಾಡ್ಕೋಬೇಕು ಅಂದರೆ ಅಫ್ಕೋರ್ಸ್ ನನ್ನ ಲೈಫ್ ಸ್ಟೈಲ್ ಯಾವ ಥರ ಇತ್ತು ಅಂತ ಹೇಳಿದರೆ, ಅಂದರೆ ನಾನು ಹೆಲ್ದಿ ಡಯಟ್ನ ಫಾಲೋ ಮಾಡ್ತಾ ಇರಲಿಲ್ಲ. ಒಂದು ಹೇಳಬೇಕಂತಂದರೆ ಸಾಕಷ್ಟು ಸ್ನ್ಯಾಕ್ಸ್, ಜಂಕ್ ಫುಡ್ನ ಜಾಸ್ತಿ ತಿಂತಾ ಇದ್ದೆ ನಾನು. ಟೈಮ್ ಪಾಸ್ಗೋಸ್ಕರ, ಹೊಟ್ಟೆ ಹಸುಗಲ್ಲ, ಟೈಮ್ ಪಾಸ್ಗೋಸ್ಕರ ತಿಂತಾ ಇದ್ದೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕು ಅಂದ್ಕೊಂಡೆ. ಆಮೇಲೆ ರೆಗ್ಯುಲರಾಗಿ ಯೋಗ ಮಾಡಬೇಕು ಅಂತ ಹೇಳಿದರು. ಸರಿ ಅಂತ ಹೇಳಿ ಮತ್ತೆ ಅವ್ರು ನನಗೆ ಯಾವುದೇ ರೀತಿ ಟ್ಯಾಬ್ಲೆಟ್ಸ್ನ ನನಗೆ ಅವ್ರು ಪ್ರಿಸ್ಕ್ರೈಬ್ ಮಾಡಲಿಲ್ಲ. ಸೊ ಇಷ್ಟು ವಾಕಿಂಗ್ ಮಾಡಿ, ಅಟ್ಲೀಸ್ಟ್ ½ ಅನ್ ಅವರ್ ವಾಕಿಂಗ್ ಮಾಡಿ, ಮತ್ತು ರೆಗ್ಯುಲರಾಗಿ ಯೋಗ ಮಾಡಿ, ಮತ್ತು ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳಿ, ಹೆಲ್ದಿ ಫುಡ್ನ ತೊಗೊಳ್ಳಿ. ಸೊ ಆಟೋಮೆಟಿಕಲಿ ಪೀರಿಯಡ್ ಅನ್ನೋದು ಪೀರಿಯಡ್ ಅನ್ನೋದು ಆಟೋಮೆಟಿಕಲಿ ಬರುತ್ತೆ ಅಂತ ಹೇಳಿದರು. ಓಕೆ ಅಂತ ಹೇಳಿ ಸೀರಿಯಸ್ ಆಗಿ ತೊಗೊಂಡು ಈ ಟ್ರಿಕ್ಸ್ನ ಫಾಲೋ ಮಾಡಿದೆ. ಒಂದು ಹೇಳ್ತೀನಿ, ಇದು 100% ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ. ಒಂದು, ನೀವು ರೆಗ್ಯುಲರಾಗಿ ಯಾರೆಲ್ಲ PCOD ಇದ್ದೀರಾ ಅವ್ರು ರೆಗ್ಯುಲರಾಗಿ ಯೋಗ ಮಾಡಲೇಬೇಕು. ನೀವು ನ್ಯಾಚುರಲಾಗಿ ನಿಮ್ಮ ಪೀರಿಯಡ್ ಬರಬೇಕು ಅಂತ ಹೇಳಿದರೆ ನೀವು ರೆಗ್ಯುಲರಾಗಿ ಯೋಗ ಮಾಡಬೇಕು. ಕೆಲವೊಂದು ಯೋಗಗಳಿದೆ PCODಗೆ ಅಂತಲೇ ಕೆಲವೊಂದು ಯೋಗಗಳಿದೆ. ನಾನು ಯಾವುದನ್ನ ಫಾಲೋ ಮಾಡಿದೆ ಅಂತ ಹೇಳಿದರೆ ಯೋಗ ಬೆಲ ಅಂತ ಇದೆ. ಸೊ ತುಂಬ ಅಂದರೆ ತುಂಬ ಎಫೆಕ್ಟ್ ಇದೆ. ನಾನು ಆ ಯೋಗ ಮಾಡಿ 5 ಡೇಸ್ಗೆ ನಂಗೆ ಪೀರಿಯಡ್ ನ್ಯಾಚುರಲ್ ಆಗಿ ಬಂತು. ಎಷ್ಟು ಖುಷಿ ಆಯಿತು ಅಂತ ಹೇಳಿದರೆ, ಕೋಟಿ ಸಿಕ್ಕಷ್ಟು ಖುಷಿ ಆಯಿತು. ಸೊ ಅಷ್ಟು ಖುಷಿ ಆಯಿತು. ಗೊತ್ತಾಗುತ್ತೆ ಯಾರಿಗೆಲ್ಲ ಆ ಥರ ಎಷ್ಟು ಫೀಲ್ ಇರುತ್ತೆ ಅಂತ ಹೇಳಿದರೆ, ಪೀರಿಯಡ್ ಆಗಿರಲ್ಲ, ನ್ಯಾಚುರಲಾಗಿ ಪೀರಿಯಡ್ ಇರೋದಿಲ್ಲ, ಏನೆಲ್ಲ ಟ್ರೈ ಮಾಡಿರ್ತಾರೆ ಬಟ್ ಆಗೋದಿಲ್ಲ. ಸೊ ಸಡನ್ನಾಗಿ ಪೀರಿಯಡ್ ಬಂತು ಅಂತ ಹೇಳಿದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಸೊ ಅದಕ್ಕಿಂತ ಡಬಲ್ ಖುಷಿ ನನಗೆ ಆಯಿತು. ಏಕೆಂತಂದರೆ ಟ್ರೈ ಮಾಡಿ 5 ಡೇಸ್ಗೆ ನನಗೆ ರಿಸಲ್ಟ್ ಸಿಗ್ತಲ್ಲ ಅಂತ ಹೇಳಿ. ಸೊ ರೆಗ್ಯುಲರಾಗಿ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ 5ಗೆ ಎದ್ದು ½ ಅನ್ ಅವರ್, 3/4 ಅವರ್ ಆಗುತ್ತೆ. ಯೋಗ ಕಂಪ್ಲೀಟ್ ಮಾಡಬೇಕು ಅಂದರೆ 3/4 ಅವರ್ ಬೇಕಾಗುತ್ತೆ. ಸೊ 45 ಮಿನಿಟ್ಸ್ ನಾನು ರೆಗ್ಯುಲರಾಗಿ ಯೋಗ ಮಾಡಿದೆ 5 ಡೇಸ್. ಆಮೇಲೆ ವಾಕಿಂಗ್ ಮಾಡಿದೆ, ಕಂಪಲ್ಸರಿ ವಾಕಿಂಗ್ ಸ್ಟಾರ್ಟ್ ಮಾಡಿದೆ. ಅಟ್ ಎನಿ ಕ್ರಿಟಿಕಲ್ ಸಿಚುವೇಶನ್ ಇದ್ರೂ ನಾನು ವಾಕಿಂಗ್ ಬಿಡ್ತಾ ಇರಲಿಲ್ಲ. ½ ಅನ್ ಅವರ್ ಅಂದರೆ ಒಂದು ಆ್ಯಪ್ಗಳಿರುತ್ತೆ, ನಾವು ಎಷ್ಟು ಸ್ಟೆಪ್ ನಾವು ವಾಕ್ ಮಾಡ್ತಾ ಇದ್ದೀವಿ ಅಂತೇಳಿ. ಎವ್ರಿ ಡೇ ನಾನು ಅಟ್ಲೀಸ್ಟ್ 3,000 to 4,000 ಸ್ಟೆಪ್ಸ್ ವಾಕ್ ಮಾಡ್ತಾ ಇದ್ದೆ. ಆಮೇಲೆ ಒಂದು 20 ಮಿನಿಟ್ಸ್ ಎಕ್ಸಸೈಸ್ ಮಾಡ್ತಾ ಇದ್ದೆ. ಸೊ ಫುಡ್ಡು ಅಷ್ಟೇ ಬ್ಯಾಲೆನ್ಸ್ ಡಯಟ್ ಮೈಂಟೈನ್ ಮಾಡಿದೆ. ಅಂದರೆ ಓವರ್ ಆಗಿ ತಿನ್ನೋದು, ಈಗ ನೀವು ನಂಬ್ತಿರೋ ಇಲ್ಲ, ನಾನಂತೂ ಓವರ್ ಆಗಿ ಫುಡ್ನ ತಿಂತಾ ಇದ್ದೆ. ಬಟ್ ಅದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದೆ. ಈಗ 5 ಇಡ್ಲಿ ತಿನ್ನೋಳು 2 ಇಡ್ಲಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. 3 ಚಪಾತಿ ತಿನ್ನೋಳು 1 ಚಪಾತಿಗೆ ಸ್ಟಾಪ್ ಮಾಡಿದೆ. ಮತ್ತು ಅದ್ರ ಜೊತೆ 1 ಚಪಾತಿ ಅಂದರೆ 1 ಚಪಾತಿಲೇ ಸ್ಟಾಪ್ ಮಾಡ್ತಾ ಇರಲಿಲ್ಲ. ಅದ್ರ ಜೊತೆಗೆ ಸಲಾಡ್ ಆಗಿರ್ಬೋದು, ಅಥವಾ ನಟ್ಸ್ ಆಗಿರ್ಬೋದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು. ಸೊ ಈ ಥರ ಆ್ಯಡ್ ಮಾಡ್ಕೊಳ್ಳೋದು. ಸೊ ಬ್ಯಾಲೆನ್ಸ್ ಡಯಟ್ನ ನಾವು ಮೇಂಟೈನ್ ಮಾಡಬೇಕು. ಫ್ರೂಟ್ಸ್ ಆಗಿರ್ಬೋದು. ಸೊ ಈ ಥರ ನಾನು ಫಾಲೋ ಮಾಡಿದೆ. ಸೊ ನನ್ನ ಪೀರಿಯಡ್ ಅನ್ನೋದು ರೆಗ್ಯುಲರ್ ಆಗಾಯಿತು. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಸೊ ಇದು ತುಂಬ ಜನಕ್ಕೆ ಈ ಥರ ಪ್ರಾಬ್ಲಮ್ ಇರುತ್ತೆ. ಈ ವಿಡಿಯೋ ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ತುಂಬ ಜನ ಏನು ಮಾಡ್ತಾರೆ, ಡಾಕ್ಟ್ರ್ ಹತ್ರ ಹೋಗ್ತಾರೆ, ಟ್ಯಾಬ್ಲೆಟ್ಸ್ನ ತೊಗೊತಾರೆ, ರೆಗ್ಯುಲರಾಗಿ ಟ್ಯಾಬ್ಲೆಟ್ಸ್ ತೊಗೊತಾನೆ ಇರ್ತಾರೆ. ಅವ್ರು ರೆಗ್ಯುಲರಾಗಿ ಟ್ಯಾಬ್ಲೆಟ್ ತೊಗೊಂಡ್ರೆ ಪೀರಿಯಡ್ ಆಗುತ್ತೆ. ಅವ್ರು ಟ್ಯಾಬ್ಲೆಟ್ ಸ್ಟಾಪ್ ಮಾಡಿದ್ರೆ ಮತ್ತೆ ಪೀರಿಯಡ್ ಅನ್ನೋದು, ಅವ್ರು ಟ್ಯಾಬ್ಲೆಟ್ ತೊಗೊಂಡ್ರೆ ಪೀರಿಯಡ್ ಅನ್ನೋದು ಬರೋದು. ನಾನು ಯಾರೂ ಯಾವುದೇ ಕಾರಣಕ್ಕೂ ಟ್ಯಾಬ್ಲೆಟ್ಸ್ ಮೂಲಕ ನಿಮ್ಮ ಪೀರಿಯಡ್ನ ನೀವು ತರಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಅದು ನ್ಯಾಚುರಲ್ ಆಗಿ ಬರೋ ಅಂಥ ಪೀರಿಯಡ್ ಅಲ್ಲ. ಸೊ ನಾವು ನ್ಯಾಚುರಲ್ ಆಗಿ ಪೀರಿಯಡ್ ನಾವು ತರಿಸ್ಕೋಬೇಕು ಅಂತ ಹೇಳಿದರೆ, ನ್ಯಾಚುರಲ್ ಆಗಿ ಪೀರಿಯಡ್ ನಮಗೆ ಬರಬೇಕು ಅಂತಂದರೆ ನಮ್ಮ ಲೈಫ್ ಸ್ಟೈಲ್ನ ನಾವು 100% ಚೇಂಜ್ ಮಾಡ್ಕೊಳ್ಬೇಕು. ಬೆಸ್ಟ್ ಎಕ್ಸಾಂಪಲ್ ನಾನೇ.
ನಂಬ್ತಿರೋ ಇಲ್ಲ, ಒಂದೊಂದು ಪ್ಯಾಕೆಟ್ ಚಿಪ್ಸ್ ಆಗಿರ್ಬೋದು, ಚಿಪ್ಸ್ ಆದಮೇಲೆ ಬೇರೆ ಕಂಪ್ಲೀಟಾಗಿ ಕಂಟಿನ್ಯೂಸ್ ಆಗಿ ನಾನು ತಿಂತಾ ಇದ್ದೆ. ಮತ್ತು ಇನ್ನೊಂದು, ನಾನು ಡಯಟ್ ಮಾಡೋಕೆ ಹೋದರೆ ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿಬಿಡೋದು. ಸೊ ಹಂಗಾಗಿ ನಾನು ಯಾವುದೇ ಕಾರಣಕ್ಕೂ ಫುಡ್ನ ಅವಾಯ್ಡ್ ಮಾಡ್ತಾ ಇರಲಿಲ್ಲ. ನನಗೆ ಹೊಟ್ಟೆ ಎಷ್ಟು ತುಂಬುತ್ತೋ ಅಷ್ಟು ನಾನು ಫುಡ್ನ ತಿಂತಾ ಇದ್ದೆ. ಸೊ ಇವಾಗ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಡಯಟ್ ಅಂತ ಹೇಳಿದ್ರೆ ನಾನು ಹೇಳ್ದಂಗೆ ಹೆಲ್ದಿ ಡಯಟ್, ಬ್ಯಾಲೆನ್ಸ್ಡ್ ಡಯಟ್ ಮೇಂಟೈನ್ ಮಾಡೋದ್ರಿಂದ ಹೊಟ್ಟೆ ಹಸ್ವಾಯ್ತಾ ಏನಾದರೂ ಫ್ರೂಟ್ ತಿನ್ನೋದು, ಆ ಥರ ಮಾಡ್ತೀನಿ. ಹೊಟ್ಟೆ ಹಸ್ವಾಗಿಲ್ಲ ಅಂದರೆ ಓಕೆ, ಏನು ತಿಂತಾರಲ್ಲ, ನೆಕ್ಸ್ಟ್ ಮೀಲ್ವರೆಗೂ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಈ ಥರ ನಾನು ಆಲ್ಮೋಸ್ಟ್ ಈ ಥರ ನನ್ನ ಲೈಫ್ ಸ್ಟೈಲ್ನ ನಾನು ತೊಗೊಂಬಂದಿರೋದಕ್ಕೆ ನನ್ನ ಪೀರಿಯಡ್ ಅನ್ನೋದು ಕಂಪ್ಲೀಟಾಗಿ ನ್ಯಾಚುರಲ್ ಆಗಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಹೇಳ್ತಾರಲ್ಲ, ಹೆಲ್ತ್ ಅನ್ನೋದು ನಮ್ಮ ಕೈಯಲ್ಲೇ ಇರುತ್ತೆ. ನಾವು ಯಾವ ರೀತಿ ನಮ್ಮ ಬಾಡಿಗೆ ಫೀಡ್ ಮಾಡ್ತೀವಿ, ನಮ್ಮ ಬಾಡಿ ಅದೇ ಥರ ನಮಗೆ ರಿಯಾಕ್ಟ್ ಮಾಡುತ್ತೆ. ನೀವು ಹೆಲ್ದಿ ಡಯಟ್ನ ನೀವು ಫಾಲೋ ಮಾಡಿದರೆ 100% ನಿಮ್ಮ ಬಾಡಿ ಅನ್ನೋದು ಹೆಲ್ದಿ ಆಗಿರುತ್ತೆ. ಮತ್ತು ಇನ್ನೊಂದು ಆಯಿಲ್ ಫುಡ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು. ಸೊ ಈಗ ನೀವು ನೋಡ್ತಾ ಇರ್ಬೋದು, ಫೇಸ್ ಅಷ್ಟೇ ಎಷ್ಟು ಕ್ಲಿಯರ್ ಆಗಿದೆ ಅಂತ ಹೇಳಿದರೆ, ಒಂದು ಫೇಸಲ್ಲಿ ಪಿಂಪಲ್ ಇಲ್ಲ, ಅಷ್ಟು ಕ್ಲಿಯರ್ ಆಗಿದೆ ಫೇಸ್ ಅಷ್ಟೇನೆ. ಸೊ ಫಸ್ಟು ನನಗೆ ಈ ಥರ PCOD ಪ್ರಾಬ್ಲಮ್ ಆದಾಗ ಫೇಸ್ ತುಂಬ ಪಿಂಪಲ್ಸ್ ಆಗ್ತಾಯಿತ್ತು. ಏನಂತ ಗೊತ್ತಿಲ್ಲ, ಒಂಥರ ಸೆಕೆ ಗುಳ್ಳೆ ಅಂತಾರಲ್ಲ, ಸೊ ಆ ಥರ ಇಲ್ಲೆಲ್ಲ ಗುಳ್ಳೆಗಳಾಗ್ಬಿಡ್ತಾ ಇತ್ತು. ಸೊ ಇವಾಗ ಕಂಪ್ಲೀಟಾಗಿ ಶುಗರ್ನ ಅವಾಯ್ಡ್ ಮಾಡಬೇಕು, ಆಮೇಲೆ ಮೈದಾನ ಅವಾಯ್ಡ್ ಮಾಡಬೇಕು, ಕಂಪ್ಲೀಟಾಗಿ ಮಾಡಬೇಡಿ. ಈಗ ನನಗೆ ಹೆಂಗೆ ಅಂತ ಹೇಳಿದ್ರೆ, ಅಟ್ಲೀಸ್ಟ್ 1 ಟೈಮ್ ಆದರೂ ಕಾಫಿ ಕುಡಿಬೇಕಾಗಿತ್ತು. ಇಲ್ಲದಿದ್ರೆ ಏನೋ ಒಂಥರ ಮೂಡೆಲ್ಲ ಅಪ್ಸೆಟ್ ಆದಂಗೆ ಇರ್ತಾಯಿತ್ತು, ಅಂದರೆ ತಲೆ ಕೆಟ್ಟಂಗೆ ಆಗ್ತಾಯಿತ್ತು 1 ಟೈಮ್ ಆದರೂ ಕಾಫಿ ಕುಡಿದೇ ಇದ್ರೆ. ಫ್ರೀಕ್ವೆಂಟಾಗಿ ನಾನು ಕಡಿಮೆ ಮಾಡ್ಕೊಂಬಂದೆ. ನಾನು ಕಡಿಮೆ ಮಾಡ್ಕೊಂಬಂದ್ಮೇಲೆ ಈ ಕಾಫಿನೂ ಕುಡಿತಿಲ್ಲ, ಶುಗರ್ ಐಟಮ್ಸ್ ಏನೂ ತಿಂತಾ ಇಲ್ಲ. ಆಮೇಲೆ ಮೈದಾದ ರೇರ್ ಅಷ್ಟೇ. ಈಗ ಕಂಪ್ಲೀಟಾಗಿ ಮೈದಾನೂ ನಾವು ಅವಾಯ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವುದಾದ್ರೂ ಒಂದು ರೂಪದಲ್ಲಿ ನಾವು ತಿಂತೀವಿ. ಈವನ್ ಶುಗರ್ನೂ ಅಷ್ಟೇ ಯಾವುದಾದ್ರೂ ಒಂದು ರೂಪದಲ್ಲಿ ತಿಂತೀವಿ. ಬಟ್ ಪರ್ಟಿಕ್ಯುಲರಾಗಿ ಹೆವಿ ಶುಗರ್ ಇರೋ ಅಂಥದ್ದಾಗಿರ್ಬೋದು ಮತ್ತು ಹೆವಿ ಮೈದಾ ಇಟ್ಟಿರೋ ಅಂಥದ್ದನ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡೋದ್ರಿಂದ ನಮ್ಮ ಸ್ಕಿನ್ನು ಕೂಡ ತುಂಬ ಚೆನ್ನಾಗುತ್ತೆ. ನಾನು ಇದೆಲ್ಲ ಆ್ಯಕ್ಚುಲಿ ನಂಬ್ತಾ ಇರಲಿಲ್ಲ, ಬಟ್ ನಾನು ಇದನ್ನು ಅಳವಡಿಸ್ಕೊಂಡ್ಮೇಲೆ ರಿಸಲ್ಟ್ ಅನ್ನೋದು ನನಗೆ 100% ಸಿಕ್ತು. ಆಮೇಲೆ ವೆಯ್ಟ್ ಕೂಡ ಅಷ್ಟೇ ಕಡಿಮೆ ಆಯಿತು. ಸೊ ನಮ್ಮ ಲೈಫ್ ಸ್ಟೈಲ್ನ ನಾವು ಚೇಂಜ್ ಮಾಡ್ಕೊಳ್ಳೋದ್ರಿಂದ 100% ನಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. PCOD ಪ್ರಾಬ್ಲಮ್ಸ್ ಅನ್ನೋದು ಕಂಪ್ಲೀಟಾಗಿ ಕ್ಯೂರ್ ಆಗೋದಿಲ್ಲ. ನೀವು ಟ್ಯಾಬ್ಲೆಟ್ಸ್ ತೊಗೊಂಡ ತಕ್ಷಣ ನಮಗೆ ಕ್ಯೂರ್ ಆಗೋದಿಲ್ಲ. PCOD ಮತ್ತು ಡಯಾಬಿಟಿಕ್ ಪೇಷಂಟ್ಸ್ ಇರ್ತಾರೆ, ಅವರೆಲ್ಲ ಏನು ಕಂಟ್ರೋಲ್ ಮಾಡ್ಕೋಬೋದು, ಅಷ್ಟು ಬಿಟ್ಟರೆ ಕಂಪ್ಲೀಟಾಗಿ ಕ್ಯೂರ್ ಅಂತೂ ಆಗೋದಿಲ್ಲ. ಸೊ ನೀವು ನಿಮ್ಮ ಡಯಟಲ್ಲಿ ಹೆಲ್ದಿಯಾಗಿ ಮತ್ತು ನಿಮ್ಮ ಲೈಫ್ ಸ್ಟೈಲ್ನ ನೀವು ಚೇಂಜ್ ಮಾಡಿಕೊಂಡು ಯೋಗ, ಈ ಥರ ಎಕ್ಸಸೈಸ್ ಆಗಿರ್ಬೋದು, ವಾಕಿಂಗ್ ಆಗಿರ್ಬೋದು, ಸೊ ಈ ಥರ ಮಾಡೋದ್ರಿಂದ 100% ನಿಮ್ಮ PCOD ಅನ್ನೋದು ನ್ಯಾಚುರಲ್ ಆಗಿ ಕಂಪ್ಲೀಟ್ ಆಗುತ್ತೆ. ನೀವು ಯಾವುದೇ ರೀತಿ ಮೆಡಿಸಿನ್ ತೊಗೊಳ್ದೇನೆ ನೀವು PCODನ ಕಡಿಮೆ ಮಾಡ್ಕೊಳ್ಬೋದು ಮತ್ತು ನಿಮ್ಮ ಪೀರಿಯಡ್ನ ರೆಗ್ಯುಲರ್ ಮಾಡ್ಕೊಳ್ಬೋದು. ಇದು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ತುಂಬ ದಿನದಿಂದ ವಿಡಿಯೋ ಮಾಡೋಣ, ಇದನ್ನು ತಿಳಿಸೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ. ಟೈಮ್ ಸಿಗ್ತಿತ್ತು, ಬಟ್ ಬೇರೆ ಇವತ್ತು ಮಾಡೋಣ ಅಂದ್ಕೊಂಡಿದ್ದೆ, ಮತ್ತು ಬೇರೆ ವರ್ಕ್ ಕಾನ್ಸಂಟ್ರೇಷನ್ ಹೋಗ್ತಾ ಇತ್ತು. ಸೊ ಹಂಗಾಗಿ ಇವತ್ತು ಈ ವಿಡಿಯೋ ಎಲ್ಲರಿಗೂ ಹೆಲ್ಪ್ ಆಗಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ PCOD ಪ್ರಾಬ್ಲಮ್ಸ್ ಇರುತ್ತೆ ಅವರಿಗೆ ವಿಡಿಯೋನ ಶೇರ್ ಮಾಡಿ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ಇಷ್ಟೇ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು ಆಲ್, ಟೇಕ್ ಕೇರ್.